ಚೆನ್ನನ ಸಹಾಯ ಪಡ್ಕೊಂಡು ಆ ಕ್ವಾಟಿಗೆ ಒಳಗೆ ಹಾಕಿ ಹೊರಗೆ ಬಂದ್ಬಿಡ್ತಾನ. ಯಾರು? ಸಿದ್ಧಾರ್ಥ. ಈಗ ಮುಕ್ತನಾಗಿ ಬಿಟ್ಟ. ಮುಂದೆ ಹೊರಗೆ ಬಂದಿರತಕ್ಕಂಥ ಆ ಸಿದ್ಧಾರ್ಥ ಸಾವುಗಳು, ನೋವುಗಳು, ಸುಖಗಳು ಈಗ ಯಾವುದನ್ನು ಕೂಡ ನೋಡಿಲ್ಲ ನಾವು. ಅಷ್ಟು ಮುಗ್ಧ ವ್ಯಕ್ತಿಯಾಗಿರ್ತಾನೆ. ಅವನಿಗೆ ಜೀವನ ಅಂದ್ರೆ ಏನು ಅನ್ನೋದೇ ಗೊತ್ತಿರಂಗಿಲ್ಲ. ಬರೀ ಸುಖವಾಗಿ ಬಂದಿರ್ತಕ್ಕಂಥವನು. ಯಾವಾಗ ಹೊರಗಡೆ ಬರ್ತಾನ, ಒಬ್ಬ ವಯಸ್ಸಾಗಿರ್ತಕ್ಕಂಥ ಒಬ್ಬ ವೃದ್ಧನಿಗೆ ನೋಡ್ತಾನೆ. ವಯಸ್ಸಾಗಿರ್ತಕ್ಕಂಥ ವೃದ್ಧನಿಗೆ ನೋಡಿದಾಗ ಚೆನ್ನನಿಗೆ ಕೇಳ್ತಾನ, ಚೆನ್ನ ಯಾಕೋ ಇವ ಇಂಥ ವೇಷದೊಳಗೆ ಹಾಕಿದಾನು, ಇವನ ಚರ್ಮವೆಲ್ಲ ಮೊದಲು ಹುಡುದಂಗ ಆಗೈತಿ, ಇವನ ಶರೀರ ಬಾಗೈತಿ, ನಿಲ್ಲಕ್ ಬರಲಾಗೈತಿ, ಕೈಕಾಲು ನರಲಿಕತ್ತಾವ, ಇವನು ಇಂಥ ಅಸಹಾಯಕ ಪರಿಸ್ಥಿತಿಯಲ್ಲಿ ಇವ ಅದ, ಇವ ಮನುಷ್ಯನೇ ಅದನ್ನ ಹೌದಲ್ಲ ಅಂತ ಹೇಳ್ತಾನಂತೆ. ಆವಾಗ ಚೆನ್ನ ಅವನಿಗೆ ಅರ್ಥೈಸ್ತಾನಂತೆ, ಇಲ್ಲ ಮಹಾಪ್ರಭುಗಳೇ, ಇವನು ಕೂಡ ಮನುಷ್ಯನೇ, ಮತ್ತೆ ಇಂಥ ಪರಿಸ್ಥಿತಿ ಇವನಿಗೆ ಯಾಕದಂತ ಅಂದಾಗ ಒಂದು ಸತ್ಯ ಅರ್ಥ ಮಾಡ್ಕೊಳ್ತಾನೆ. ಇಲ್ಲ ಮಹಾಪ್ರಭುಗಳೇ, ಮನುಷ್ಯನಾದ ಬಳಿಕ ಪರಮಾತ್ಮ ಆತನಿಗೆ 4 ಪ್ರಾಯಗಳನ್ನ ಪ್ರಾಪ್ತಿ ಮಾಡಿರ್ತಾನೆ. ಒಂದು ಬಾಲ್ಯ ವ್ಯವಸ್ಥೆ, ಇನ್ನೊಂದು ಪ್ರೌಢ ವ್ಯವಸ್ಥೆ, ಇನ್ನೊಂದು ಯೌವನ ವ್ಯವಸ್ಥೆ, ಇನ್ನೊಂದು ಮುಪ್ಪ ವ್ಯವಸ್ಥೆ. ಪ್ರತಿಯೊಬ್ಬ ಮನುಷ್ಯನಿಗೆ ಈ ಒಂದು ಮಾರ್ಗಗಳಿಂದ ದಾಟಿ ಹೋಗಲೇಬೇಕು. ಇದು ಶತಸಿದ್ಧವಾಗಿ ಪ್ರಕೃತಿಯ ಆದ್ಯ ನಿಯಮ ಪ್ರಭುಗಳು. ಹಾಗಾದ್ರೆ ಚೆನ್ನ ನಾನು ಕೂಡ ಮುಪ್ಪಾಗ್ತೀನಿ ಅಂತ ಹೇಳಿದಾಗ, ಹೌದು ಮಹಾಪ್ರಭುಗಳೇ, ನಿಮಗೂ ಬಿಟ್ಟದ್ದಲ್ಲ, ನಿಮ್ಮ ತಂದೆಗೂ ಬಿಟ್ಟದ್ದಲ್ಲ, ನಿಮ್ಮ ಮುತ್ತಜ್ಜನಿಗೂ ಬಿಟ್ಟದ್ದಲ್ಲ, ನೀವು ಕೂಡ ಒಂದು ದಿನ ಅಸಹಾಯಕ ಪರಿಸ್ಥಿತಿ ಬರ್ತೀರಿ, ನೀವು ಕೂಡ ಈ ರೀತಿಯ ಒಂದು ವ್ಯವಸ್ಥೆಗೆ ಬಲಿಯಾಗ್ತೀರಿ ಅಂತ ಅರ್ಥ ಮಾಡ್ಕೊಳ್ತಾನೆ. ಎರಡನೇದಾಗಿ ಏನು ಅಂತಂದ್ರೆ, ಏನು ಮುಂದುವರೆದು ಮತ್ತೆ ವಾಯುಗಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋದಕ್ಕೆ ಒಬ್ಬ ರೋಗಿಯನ್ನ ಆತ ನೋಡ್ತಾನೆ. ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಒಂದು ಗಿಡದ ಕೂತಿರ್ತಾನೋ, ಬಾಯಿ ಒಳಗಿಂದ ಜೋಲ ಹಂಗೆ ಬರ್ತಿರ್ತದ, ಅಸಹಾಯಕ ಪರಿಸ್ಥಿತಿ ಒಳಗೆ ಇರ್ತಾನ. ಆತನ ಎಲ್ಲ ಹೆಬ್ಬೆರಳೆಲ್ಲ ಕಟ್ಟಾಗಿರ್ತಾವು, ಮೂಗು ಮಂಡಾಗಿರ್ತದ. ಆಗ ಕುಷ್ಠ ರೋಗಕ್ಕೆ ಆತ ಬಲಿಯಾಗಿರ್ತಾನ. ಅವಾಗ ಚೆನ್ನನಿಗೆ ಮತ್ತೆ ಕೇಳ್ತಾನ, ಏ ಚೆನ್ನ, ಇವ ಯಾರೋ, ಇವನಿಗೆ ಯಾಕೆ ಇಂಥ ಪರಿಸ್ಥಿತಿ ಬಂದದಂತ ಅಂದಾಗ, ಇಲ್ಲ ಮಹಾಪ್ರಭುಗಳೇ, ಮನುಷ್ಯನಾಗಿ ಹುಟ್ಟಿದ ಬಳಿಕ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ಸಂದರ್ಭದಲ್ಲಿ ಹೇಗೆ ರೋಗಕ್ಕೆ ಮನುಷ್ಯ ಬಲಿಯಾಗ್ತಾನೆ ಅಂತ ಗೊತ್ತಿಲ್ಲ. ಹಾಗಾದ್ರೆ ನಾವು ಕೂಡ ರೋಗ ಬಾಧಿಸಬಹುದೇನು ಅಂತ ಹೇಳಿ ಕೇಳಿದಾಗ, ಹೌದು ಮಹಾಪ್ರಭುಗಳೇ, ಇದು ನೀವು ಕೂಡ ಬಿಟ್ಟದಲ್ಲ, ಪರಮಾತ್ಮನ ಇಚ್ಛೆ ಆಯ್ತು ಅಂತಂದ್ರೆ ಎಂಥ ರಾಜ ಮಹಾರಾಜರು ಕೂಡ ಇದು ಬಿಟ್ಟದಲ್ಲ, ನಿಮಗೂ ಕೂಡ ರೋಗ ಬರಬಹುದು ಅಂತ ಹೇಳಿ ಮತ್ತಿಷ್ಟು ಜಿಗುಪ್ಸೆಗೊಳ್ತಾನೆ ಯಾರು? ಸಿದ್ಧಾರ್ಥ. ಮುಂದುವರೆದ ಮತ್ತೆ ಹೋಗ್ತಾನೆ, ಒಂದು ಶವಯಾತ್ರೆಯನ್ನು ನೋಡ್ತಾನಂತೆ. ಶವಯಾತ್ರೆ ಆವಾಗ ನಿಲ್ಲಿಸ್ರಿ ಹಿಂಗ್ಯಾಕೆ ನೀವು ತಗೊಂಡು ಹೊಂಟಿದ್ರಿ ಅಂತ ಹೇಳಿ ಕೇಳಿದಾಗ, ಆ ಚೆನ್ನನ ಸಹಾಯದಿಂದ ಶವವನ್ನು ನಿಲ್ಲಿಸ್ತಾನಂತೆ. ಹೇಳ್ತಿರೋ ಹಿಂಗೆ ಕರ್ಕೊಂಡು ಹೊಂಟಿದ್ರಿ ಅಂತ ಹೇಳಿ ಕೇಳಿದಾಗ, ಅವಾಗ ಹೇಳ್ತಾನಂತೆ ಚೆನ್ನ, ಮಹಾಪ್ರಭುಗಳೇ, ಇವ ಸತ್ತಿರ್ತಕ್ಕಂಥ ವ್ಯಕ್ತಿ, ಇವ ಯಾವತ್ತೂ ಇವ ಹೇಳಂಗಿಲ್ಲ, ಇವ ಮರಣವನ್ನು ಹೊಂದಿದ್ದಾನೆ. ಇವನಿಗೆ ಹೋಗಿ ಮುಂದಿನ ಕಾರ್ಯ ಏನು ಅಂತಂದ್ರೆ, ಅಗ್ನಿ ಪ್ರವೇಶವನ್ನು ಮಾಡಿ ಪಂಚಭೂತಗಳಲ್ಲಿ ಈತನಿಗೆ ಏನು ಮಾಡಿಸ್ಬಿಡ್ತಾರ, ಇಲ್ಲಪ್ಪ ಅಂತಂದ್ರೆ ಹಡ್ಡಿ ಮಣ್ಣಿನೊಳಗೆ ಸಮಾಪ್ತಿ ಮಾಡಿಬಿಡ್ತಾರ ಅಂತ ಅಂದಾಗ ಏನು ಯಾರಿಗೆ? ಸಿದ್ಧಾರ್ಥ. ಹಾಗಾದ್ರೆ ಚೆನ್ನ, ನನಗೂ ಕೂಡ ಈ ಪರಿಸ್ಥಿತಿ ಬರ್ಬೋದೇನೋ ಅಂತ ಹೇಳಿ ಕೇಳಿದಾಗ, ಹೌದು ಮಹಾಪ್ರಭುಗಳೇ, ಇದು ನಿಮಗೂ ಕೂಡ ಬಾಧಿಸ್ತದೆ, ಮನುಷ್ಯನಾಗಿ ಹುಟ್ಟಿದ ಬಳಿಕ. ಅದಕ್ಕೆ ಹೇಳ್ತಾರೆ, ಕುಲ್ಲು ನಫ್ಸಿಸಾಯ ಕುಲ್ ಮೌತ್ ಅಂತ ಹೇಳಿ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಮರಣದ ಸರಿಯನ್ನ ಖಂಡಿತವಾಗಿ ಸರಿಯಲೇಬೇಕು. ಭಲೆ ನೀವು ಪಾತಾಳದೊಳಗೆ ಅಳಿಯಿದ್ರು ಕೂಡ ಆ ಮರಣದ ಕುಣಿಕೆ, ಆ ಒಂದು ಯಮರಾಜನ ಒಂದು ಕುಣಿಕೆ ಪ್ರತಿಯೊಬ್ಬ ಮನುಷ್ಯನಿಗೆ ತಟ್ಟಿದೆ. ಅದು ಶತಸಿದ್ಧ ಮತ್ತು ಪ್ರಕೃತಿ ಆದ್ಯ ನಿಯಮ ಅಂತ ಅಂದಾಗ ಸಂಪೂರ್ಣವಾಗಿ ಸಿದ್ಧಾರ್ಥ ರೂಢವಾಗಿ ಬಿಡ್ತಾನೆ. ಭಯಗ್ರತ ಒಂದು ಈ ಏನು ಬಳಿ ಬರಬೇಕು ಅನ್ನೋಷ್ಟೊಳಗಡೆ ಮಂದಹಾಸದಿಂದ ಒಬ್ಬ ಸನ್ಯಾಸಿ ಭಗವದ್ ದೀಕ್ಷಾಂದೇವಿ ಅಂತೇಳಿ ಯೋಚನೆ ಪಡ್ಕೋತ ಹಾದಿನಿಂದ ಬರ್ತಿರ್ತಾನೋ, ಅವನಿಗೆ ಭೇಟಿ ಆಗ್ತಾನೋ. ಆವಾಗ ಚೆನ್ನ, ನಾನು ಎಲ್ಲಾ ಸ್ಥಿತಿಗಳನ್ನ ನೋಡಿದೆ, ಅಷ್ಟೊಂದು ನನಗೆ ಸಂತೃಪ್ತಿ ಸಿಗಲಿಲ್ಲ. ಇವನ ಮುಖದಲ್ಲಿ ಇರ್ತಕ್ಕಂಥ ಮಂದಹಾಸವನ್ನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಇವ ಯಾವ ಹೇಳ್ತಿರುವಾಗ ಅವ ಹೇಳ್ತಾನೆ, ಜೀವನ ನಶ್ವರವಾಗಿರ್ತಕ್ಕಂಥದ್ದು, ಈ ಜೀವನ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ ಅಂತೇಳಿ ತಿಳ್ಕೊಂಡು ಪರಮ ಸತ್ಯದ ಒಂದು ಅರಿವಿಗಾಗಿ ತನ್ನ ಇಡೀ ಜೀವನವನ್ನ ಬದಿಗೊತ್ತಿ ಪರಮ ಮೋಕ್ಷವನ್ನು ಹೊಂದಲಿಕ್ಕೆ ಈತ ಹೊರಟಿದ್ದಾನೆ. ಗುರುಗಳೇ, ಇವನಿಗೆ ಸನ್ಯಾಸಿ ಅಂತ ಹೇಳಿ ಕರೀತಾರೆ ಅಂದಾಗ, ಹೊಳ್ಳಿ ಸೂರ್ಯೋದಯ ಏನು ಸೂರ್ಯ ಹೊಂಡದ ನಮೋಷ್ಟೊಳಗಡೆ ಮತ್ತೆ ಪಾಟಿಗೆ ಹೊರಟಿದ್ರು ಆ ಸಿದ್ಧಾರ್ಥ ಅನ್ನೋ ವ್ಯಕ್ತಿ ಮತ್ತೆ ಸಾಮ್ರಾಜ್ಯಕ್ಕೆ ಬರ್ತಾನಂತೆ. ಯಾವಾಗ ಈ 4 ಪ್ರಸಂಗಗಳನ್ನ ಮನುಷ್ಯ ಆ ಸಿದ್ಧಾರ್ಥ ನೋಡ, ಅಂದ್ರೆ ಸಿದ್ಧಾರ್ಥ ಮಾಡಿರ್ತಕ್ಕಂಥ ಬದಲಾಗಿರ್ತಾನೆ. ಅವಾಗ ಅವನ ಕನಸಿನೊಳಗಡೆ ಹಂಗೆ ಅವ ಜಪಿಸಿರ್ತಾನೆ, ಈ ಶಾಶ್ವತವಾಗಿರ್ತಕ್ಕಂಥದ್ದೆಲ್ಲ, ನಾ ರಾಜನಾಗಿಯೂ ಕೂಡ ಪ್ರಯೋಜನ ಇಲ್ಲ, ನಾ ಸನ್ಯಾಸಿ ಆಗಬೇಕು ಅಂತ ತಿಳ್ಕೊಂಡು ಒಂದು ದಿನ ನಿರ್ಧಾರ ಮಾಡಿ ಹೆಂಡತಿಯಾಗಿರ್ತಕ್ಕಂಥ ಯಶೋಧರನನ್ನ ಮತ್ತು ಮಗನಾಗಿರ್ತಕ್ಕಂಥ ರಾಹುಲನನ್ನ ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ಆತ ಸತ್ಯದ ಅನ್ವೇಷಣೆಗಾಗಿ ಹೊರಟ ಅಂತ ಹೇಳಿ ಒಂದು ಕಥೆ ಬರ್ತದೆ. ಆವಾಗ ಜ್ಞಾನೋದಯ ಆಗ್ತದೆ. ಜ್ಞಾನವನ್ನು ಪಡ್ಕೊಳ್ತಾನೆ ದುರ್ಗಿಣಿ ಒಂದು ಬೋಧನೆಯಾದ ಒಂದು ಅಡಿ ಬರುತ್ತದೆ. ಜ್ಞಾನೋದಯ ಆತನಿಗೆ ಆಗ್ತದೆ. ಅಲ್ಲಿ ಆ ಹೆಸರು ಸಿದ್ಧಾರ್ಥ ಆಗಿರ್ತಕ್ಕಂಥವನು ಗೌತಮ ಬುದ್ಧನಾಗಿ ಪರಿವರ್ತನೆ ಆಗ್ತಾನೆ.
ಅಂತಂದ್ರೆ ಜ್ಞಾನವನ್ನು ಸಂಪಾದಿಸಿಕೊಂಡು ಅಂತೇಳಿ. ಅವಾಗ ಆತನಿಗೆ ಪರಮ ಜ್ಞಾನ ಆಗ್ತದೆ. ಅವಾಗ 4 ಸತ್ಯಗಳನ್ನು ನಾವು ಹೇಳ್ತೇವೆ. ಈ ಜಗತ್ತು ದುಃಖದಿಂದ ಕೂಡಿದೆ. ದುಃಖಕ್ಕೆ ಆಸೆಯ ಮೂಲ ಕಾರಣ. ಆಸೆಯನ್ನ ಮನುಷ್ಯ ತೊರೆದರೆ ಪರಮ ಶಾಂತಿಯನ್ನು ಪಡ್ಕೊಳ್ಬಹುದು, ಪರಮ ಮೋಕ್ಷವನ್ನು ಹೊಂದ್ಕೋಬಹುದು. ಈ ಸತ್ಯದ ಒಂದು ಅರಿವು ಮನುಷ್ಯನಿಗೆ ಆಗಬೇಕಾದ್ರೆ ಅಷ್ಟಾಂಗ ಮಾರ್ಗದಲ್ಲಿ ನಂಬಿಕೆಯನ್ನು ಇರಬೇಕು ಅಂತ ಹೇಳಿ ಈ ಸತ್ಯಗಳನ್ನು ಹೇಳ್ತಾನೆ. ಇದರಿಂದ ನಮಗೆ ಏನು ತಿಳಿದು ಬರ್ತದೆ ಅಂತಂದ್ರೆ, ರಾಜ ಮಹಾರಾಜರಾಗಿರ್ತಕ್ಕಂಥ ಗೌತಮ ಬುದ್ಧ ಬಂಗಾರದ ಪಲ್ಯತಿಯೊಳಗೆ ನೀಡಿಗಾಗಿರ್ತಕ್ಕಂಥವನು ಪರಮ ಸತ್ಯ ಹಾಗೂ ಮೋಕ್ಷಕ್ಕಾಗಿ ಇಡೀ ಸಾಮ್ರಾಜ್ಯವನ್ನೇ ತೊರೆದು ಒಂದು ದಿನ ಅದೇ ಸಾಮ್ರಾಜ್ಯದ ಮುಂದೆ ಭಗವತ್ ಭಿಕ್ಷಾಂದೇಹಿ ಅಂತ ತಿಳ್ಕೊಂಡು ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಭಿಕ್ಷೆ ಬೇಡಿ ಬರ್ತಾನೆ. ಅಷ್ಟೊಂದು ಶಕ್ತಿ, ಅಷ್ಟೊಂದು ಸತ್ಯತೆ ಈ ಆಧ್ಯಾತ್ಮಿಕತೆಯೊಳಗಿದೆ. ಅಂತ ರಾಜ ಮಹಾರಾಜರುಗಳೇ ಸಾಮ್ರಾಜ್ಯವನ್ನು ತೊರೆದು ಪರಮಾತ್ಮನ ಮೋಕ್ಷಕ್ಕಾಗಿ ಬಂದಿದ್ದಾರೆ ಅಂತಂದ್ರೆ ಬಳಿಕ ನಾವು ನೀವು ಯಾವ ಲೆಕ್ಕವೂ ಕೂಡ ಅಲ್ಲ. ಬಸವೇಶ್ವರರು ಕೂಡ ಹಾಗೆ ಹುಟ್ಟು ಬ್ರಾಹ್ಮಣ ಅಂತ ಇಡೀ ಜೀವನವನ್ನ ಸಮಾನತೆ ಸಾರಬೇಕು ಅಂತ ಹೇಳಿ ತಿಳ್ಕೊಂಡು ಮನಿ ಮಠ ಎಲ್ಲವನ್ನು ತೊರೆದು ಸತ್ಯದ ಅನ್ವೇಷಣೆಗಾಗಿ ಪ್ರಯತ್ನ ಪಟ್ಟ. ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಹಾಗೇನೆ ಎಲ್ಲ ಸಂತರು ಶರಣರು ನಮಗೆ ಇಲ್ಲಿಯವರ ತನಕ ಪರಮ ಮೋಕ್ಷದ ಒಂದು ಮಾರ್ಗವನ್ನು ಏನು ಕಲಿಸಿಕೊಟ್ಟಿರಲ್ಲ, ಇದನ್ನು ನಾವು ಫಾಲೋ ಮಾಡಬೇಕು, ಇದನ್ನ ಅನುಸರಿಸಿಕೊಂಡು ಹೋಗ್ಬೇಕು. ಮತ್ತೆ ಗೌತಮ ಬುದ್ಧ ಸಾಮ್ರಾಜ್ಯ ಕಾಡಿಗೆ ಹೋಗಿ ಅಂತ ತಿಳ್ಕೊಂಡು ನಾವು ಕೂಡ ಕಾಡಿಗೆ ಹೋಗ್ಬಾರ್ದು. ಅದಕ್ಕೆ ಮತ್ತೆ ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳು ಒಂದ್ ಕಡೆ ಹೀಗೆ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ವನೇಪಿ ದೋಷಃ ಪ್ರಭುವಂತರಾಗಿಣಾಂ, ವನೇಪಿ ದೋಷಃ ಪ್ರಭುವಂತರಾಗಿಣಾಂ ಗ್ರಹೇಪಿ ಪಂಚೇಂದ್ರಿಯ ನಿಗ್ರಹಸ್ತದ ಯಕಶ್ಚತತೆ ಕರ್ಮಣಿ ಯಃ ಪ್ರವರ್ತತೆ ನಿವೃತ್ತ ರಾಗಸ್ಯ ಗ್ರಹಂ ತಪೋವನಂ ಅಂತ ಹೇಳಿ. ಒಬ್ಬ ಮನುಷ್ಯ ತಪಸ್ಸು ಮಾಡಬೇಕು, ಪರಮಾತ್ಮನಿಗೆ ಮೋಕ್ಷ ಹೊಂದಬೇಕು ಅಂತ ಹೇಳಿ ತಿಳ್ಕೊಂಡು ಮನಿ ಮಠ ಹೆಂಡರು ಮಕ್ಕಳು ಎಲ್ಲವನ್ನು ಬಿಟ್ಟು ಕಾಡಿಗೆ ಹೋಗುವುದರಿಂದ ಆತ ಯಶಸ್ವಿಯಾಗಿ ಸಾಧ್ಯ ಇಲ್ಲ. ಆತ ತಪ್ಪಿತಸ್ಥನು ಕೂಡ ಆಗಬಹುದು. ಅಂತ ವ್ಯಕ್ತಿಯಿಂದ ತಪ್ಪುಗಳು ಕೂಡ ಘಟಿಸಬಹುದು. ಅದಕ್ಕೆ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮನೆಯೊಳಗಡೆ ಇದ್ದು ತಾನು ಹುಟ್ಟಿರ್ತಕ್ಕಂಥ ಪ್ರದೇಶದಲ್ಲಿ ಇದ್ದುಕೊಂಡು ಹೆಂಡತಿ ಹಾಗೂ ಮಕ್ಕಳೊಂದಿಗೆ ಇದ್ದುಕೊಂಡು ಪರಮಾತ್ಮ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸದಲ್ಲಿ ತೊಡಗಿಸಿದ್ರೆ ನಾವೆಲ್ಲರೂ ಒಂದೊಂದು ವೃತ್ತಿ ಮೇಲೆ ಇರತಕ್ಕಂಥವ್ರು. ಅಂತಹ ವೃತ್ತಿಯನ್ನೇ, ಕಾಯಕವನ್ನೇ, ಕರ್ಮಯೋಗವನ್ನೇ ಇದೇ ಒಂದು ದೇವರ ಪೂಜೆ ಅಂತ ತಿಳ್ಕೊಂಡು ಭಾವಿಸಿ ಯಾವ ತನ್ನ ಕಾಯಕ ಕರ್ಮವನ್ನು ನಿಷ್ಠೆಯಿಂದ ಮಾಡ್ತಾನಲ್ಲ, ಇದೇ ನಿಜವಾದ ತಪಸ್ಸು ಅಂತೇಳಿ ಅವರು ಅಂತಾರು. ಅದಕ್ಕೆ ನಾವು ಯಾವುದೇ ಕರ್ತವ್ಯದಲ್ಲಿರಲಿ, ಯಾವುದೇ ನೌಕರಿಯೊಳಗಡೆ ಇರಲಿ, ಯಾವುದೇ ಅಧಿಕಾರದೊಳಗಡೆ ಪ್ರಾಪಂಚಿಕ ಜೀವನ ಮಾಡುವುದರ ಜೊತೆಗೆ ಪಾರಮಾರ್ಥವನ್ನು ಸಾಧಿಸಿಕೊಂಡು ಹೋದ್ರೆ ನಾವು ಚೆನ್ನಾಗಿದೆ. ನಾವು ಇವತ್ತು DC ಆಗಿರಲಿ, AC ಆಗಿರಲಿ ಅಥವಾ ದೊಡ್ಡ ದೊಡ್ಡ ಹುದ್ದೆಯೊಳಗೆ, ಯಾವುದೇ ಹುದ್ದೆಯೊಳಗಿರಲಿ, ಆದ್ರೆ ಮೂಲ ಉದ್ದೇಶ ಪರಮಾತ್ಮನಿಗೆ ಮೋಕ್ಷವನ್ನು ಹೊಂದುವಂಥದ್ದು, ಪರಮಾತ್ಮನ ಪ್ರೀತಿಗೆ ಪಾತ್ರ ಆಗುವಂಥದ್ದು ಮನುಷ್ಯನ ಆದ್ಯ ಕರ್ತವ್ಯ ಆಗ್ತದೆ. ಅದಕ್ಕೆ ಏನಾದ ನಾವು ಯಾವ ರಂಗದಲ್ಲಿ ಇರಲಿ ಪರಮಾತ್ಮನ ಪೂಜೆ ಮಾತ್ರ ಮನುಷ್ಯ ಬಿಡಬಾರದು ಅಂತ ಹೇಳಿ. ಅದಕ್ಕೆ ಕೊನೆಯದಾಗಿ ನನ್ನ ಮಾತನ್ನ ನಾನು ಹೇಳ್ತೀನಿ. ಇಡೀ ಜಗತ್ತಿನ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ದ ಗ್ರೇಟ್ ಅಲೆಕ್ಸಾಂಡರ್ ಮಹಾಶಯ ಅಂತ ಅವರು ಆಗುವುದು. ಅವ ಹೆಂಗಂತ ಕೇಳಿದ್ರೆ, ಒಂದು ಸಲ ಸೈನ್ಯ ತಗೊಂಡು ಹೊಂಟಪ್ಪ ಅಂತಂದ್ರೆ ಅವನ ಎದುರಾಳಿ, ಅವನ ಮುಂದೆ ಯಾರು ತಡೆ ಒಡ್ಡವರು ಇರ್ತಿರ್ಲಿಲ್ಲ. ಅವನ ವಿರುದ್ಧ ಯುದ್ಧ ಮಾಡುವವರು ಯಾರು ಜಗತ್ತಿನಲ್ಲಿ ಇರ್ತಾ ಇರಲಿಲ್ಲ. ಅವಾಗ ಮಂತ್ರಿಗಳು ಬಂದು, ಆತನ ಸಹಾಯಕರು, ದಂಡನಾಯಕರು ಬಂದು ಹೇಳ್ತಿದ್ರಂತ ಅವನಿಗೆ ಮ್ಯಾಪ್ ಹಾಕಿ, ಮಹಾಪ್ರಭುಗಳೇ ಇವತ್ತು ನಾವು ಇಂತಿಷ್ಟು ಪ್ರದೇಶವನ್ನು ಆಕ್ರಮಿಸಿಕೊಂಡಿವಿ ಅಂತ ಹೇಳಿ. ಅವ ಬೇಯ್ತಿದ್ದಂತೆ, ಅದರ ಅವಶ್ಯಕತೆ ನನಗಿಲ್ಲ, ಅದು ಸುರುಳಿ ಮಾಡ್ಕೊಂಡು ಕಿಶದಾಗ ಇಟ್ಕೋ. ಇಡೀ ಜಗತ್ತನ್ನೇ ನನ್ನ ಪಾದ ಪಟಲದೊಳಗಡೆ, ಇಡೀ ಜಗತ್ತನ್ನೇ ನನ್ನ ಕಾಲಿನ ತಳಗೆ ಇಡಬೇಕಂತ ಹೇಳಿ ನಾ ಪ್ರಯತ್ನ ಮಾಡಕತ್ತೀನಿ. ನೀ ಹಳ್ಳಿ ಮಳ್ಳಿ ಬಂದು ನನಗೆ ಇಷ್ಟು ಪ್ರದೇಶ ನಾವು ಆಕ್ರಮಣ ಮಾಡ್ಕೊಂಡಿದೀವಿ ಅಂತ ಹೇಳಿ ನನ್ಗೆ ಹೇಳಕತ್ತಿಯಲ್ಲ, ಇದು ಬ್ಯಾಡ ಅಂತ ಹೇಳಿ ತಿಳ್ಕೊಂಡು ಕೊನೆಗೆ ಆತ ಅಂದುಕೊಂಡಿದ್ದ ಒಂದು ದಿನ ಸಾಧಿಸೇ ಬಿಡ್ತಾನ್ರಿ. ಇಡೀ ಜಗತ್ತಿನ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಿ ಇಡೀ ಜಗತ್ತಿನ ಒಬ್ಬ ದೊಡ್ಡ ದೊರೆಯಾಗಿ ಪರಿವರ್ತನೆ ಆಗ್ತಾನವ ಅಲೆಕ್ಸಾಂಡರ್ ಮಹಾಶಯ ಅಂತೇಳಿ. ಒಂದು ಕೋಟೆ ಗೋಡೆ ಒಡೆಯುವ ಸಂದರ್ಭದಲ್ಲಿ ಒಂದು ಗುಂಡು ಏನ್ ಮಾಡ್ತದೆ ಅಂತಂದ್ರೆ, ಗಾಡಿಗೆ ಬಡ್ದು ಅವನ ಎದಿಗೆ ಬಂದು ಬಡಿತದೆ, ಬೆನ್ನಿಗೆ ಬಂದು ಬಡಿತದೆ. ಅಂತ ಶೂರನಾಗಿರ್ತಕ್ಕಂಥ ರಾಜನು ಕೂಡ ಕಾಲಕ್ರಮೇಣವಾಗಿ ಅದು ಗ್ರ್ಯಾಂಗ್ಲಿಂಗ್ ಆಗಿ ಪರಿವರ್ತನೆ ಆಗ್ತದೆ. ಒಂದು ಬೆನ್ನು ಫಣಿ ಕ್ಯಾನ್ಸರ್ಗೆ ಬಲಿಯಾಗ್ತದೆ. ಅದು ಮಾಯ ಆಗುವುದಿಲ್ಲ ಜಲ್ದಿ. ಕಾಲಕ್ರಮೇಣವಾಗಿ ಆ ರಾಜ ಏನಿರ್ತಾನಲ್ಲ, ಅವನಲ್ಲಿ ಇರ್ತಕ್ಕಂಥ ಶಕ್ತಿ ಎಲ್ಲ ಕ್ಷೀಣಿಸ್ಕೊತ್ ಬರ್ತದೆ. ಆವಾಗ ಮಂತ್ರಿಗಳಿಗೆ ಕರಿತಾನ್ರಿ, ನೀವು ಬರ್ರಿ ಅಂತ ಹೇಳಿ. ಇಲ್ಲಿವರೆ ತನಕ ನಾನು ಯುದ್ಧವನ್ನು ಮಾಡಿದೆ, ನನ್ನ ಸೈನಿಕರಿಗೆ ನಾನು ಮುಂದೆ ಬಿಡ್ತಿದ್ದೆ, ನನ್ನ ರಕ್ಷಣೆಗೋಸ್ಕರ ಸಾವಿರಾರು ಸೈನಿಕರ ಮಧ್ಯದಲ್ಲಿ ನಾನು ಇರ್ತಾ ಇದ್ದೆ. ಸಾವು ಅಂದ್ರೆ ಏನೋ ನನಗೆ ಇಲ್ಲಿವರೆ ತನಕ ಗೊತ್ತಿರಲಿಲ್ಲ. ಆದ್ರೆ ಇವತ್ತು ಸಾವು ಏನು ಅನ್ನೋದನ್ನ ನನಗೆ ಗೊತ್ತಾಗ್ಲಿಕ್ಕದ. ಆ ಮರಣದ ಒಂದೊಂದು ಘಟನೆಗಳು ನನ್ನ ಕಣ್ಣ ಮುಂದೆ ಬರ್ತಾ ಇದಾವೆ. ಈ ಜೀವನ ಇದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲ, ಇದು ನಶ್ವರವಾಗಿರ್ತಕ್ಕಂಥದ್ದು. ಅದಕ್ಕೆ ಮಂತ್ರಿಗಳೇ ನನಗೊಂದು ಚಿಕ್ಕ ಸಹಾಯ ಮಾಡ್ಬೇಕು ನೀವು ಅಂತ ಹೇಳಿ ಮಂತ್ರಿಗಳಿಗೆ ಹೇಳ್ತಾನೆ. ಏನಪ್ಪಾ ಅಂತಂತಂದ್ರೆ, ಏನನ್ನ ಈ ಜಗತ್ತಿನ ಮೇಲೆ ಸಾರ್ವಭೌಮತ್ವವನ್ನು ಸಾಧಿಸಿ ಈ ಜಗತ್ತನ್ನೇ ನನ್ನ ಕೈಯೊಳಗೆ ಇಟ್ಕೊಂಡಿದ್ದಾನಲ್ಲ, ಇಡೀ ಜಗತ್ತೇ ಅವನ ಕೈಯಾಗಿರ್ತದೆ ರೀ, ಇಡೀ ಜಗತ್ತೇ ಅವನ ಕೈಯೊಳಗಿರ್ತದೆ. ಅಂತಹ ಸಂದರ್ಭದಲ್ಲಿ ಈ ಸಂಪತ್ತೇನೆಲ್ಲ ನಾನು ಗಳಿಸಿದನಲ್ಲ, ನಾನು ಮರಣ ಹೊಂದಿದ ನಂತರ ನನ್ನ ಮರಣದ ಸ್ಥಳದಿಂದ ಸ್ಮಶಾನದವರೆಗೂ, ಏನು ಗೋರಿ ಅಂತ ಹೇಳಿ ನಾವು ಕರಿತೀವಲ್ಲ,
ಅಗ್ನಿಸ್ಪರ್ಶ ಮಾಡುವಂಥ ಸ್ಥಳಕ್ಕೆ ನಾವು ಏನು ಕರಿತೀವಲ್ಲ ಅಲ್ಲಿವರೆಗೆ ತನಕ ಹಾದಿಯೊಳಗೆ ಬಿಸಾಡಬೇಕು ನೀವು. ನಾನೇನು ಸಂಪತ್ತು ಕಲೆಕ್ಷನ್ ಮಾಡಿದ್ದೀನಲ್ಲ ಇದೆಲ್ಲವನ್ನ ಬಿಸಾಡಬೇಕು ಅಂತೇಳಿ. ಆಮೇಲೆ ಒಂದು ಮಾತನ್ನು ಹೇಳ್ತಾನೆ, ಎರಡನೇದಾಗಿ ನಾನು ಸತ್ತ ನಂತರ ನನ್ನ ಎರಡೂ ಕೈಗಳನ್ನು ಆ ಚಟ್ಟ ಅಂತೇಳಿ ನಾವು ಏನು ಕರಿತೀವಲ್ಲ, ಇಮಾನ್ ಅಂತೇಳಿ ಕರಿತೀವಿ, ಪಿಂಜರ ಅಂತೇಳಿ ಏನು ಕರಿತೀವಲ್ಲ, ಅದರ ಪಕ್ಕಕ್ಕೆ ಎರಡೂ ಕೈಗಳನ್ನು ಇಡಬೇಕು ಅಂತ. ಅವಾಗ ಇವರು ದಿಕ್ತಪ್ಪಂತ ಮಂತ್ರಿಗಳಿಗೆ, ಮಹಾಪ್ರಭುಗಳೇ, ಇಡೀ ಜಗತ್ತಿನ ಮೇಲೆ ನೀವು ಸಾರ್ವಭೌಮತ್ವವನ್ನು ಸಾಧಿಸಿದಿರಿ, ಇಡೀ ಜಗತ್ತೇ ನಿಮ್ಮ ಕೈ ಒಳಗಿತ್ತು. ಈಗ ಇಂಥ ಪರಿಸ್ಥಿತಿ ಒಳಗೆ ನಿಮಗೆ ನಾವು ಅಂತ್ಯ ಸಂಸ್ಕಾರ ಮಾಡಿದ್ವಿ ಅಂತಂದ್ರೆ ಜನ ನಮಗೆ ಸುಮ್ಮನೆ ಬಿಡುವುದಿಲ್ಲ ಅಂತ ಅಂದಾಗ ಅವರಿಗೆ ಮನವಿ ಮಾಡ್ಕೊಳ್ತಾನೆ, ಇಲ್ಲ ನಾ ಎಷ್ಟು ಪ್ರಯತ್ನ ಪಟ್ಟಿದ್ದೀನಲ್ಲ, ಈ ಒಂದು ಸತ್ಯ ಜಗತ್ತಿಗೆ ಅರಿವಾಯಿತು ಅಂತಂತಂದ್ರೆ ಅವರೆಲ್ಲರೂ ಸನ್ಮಾರ್ಗದ ಮೇಲೆ ನಡಿಬಹುದು, ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಲಿಕ್ಕೆ ಅವರು ಸಾಧ್ಯ ಇಲ್ಲ, ದಯಮಾಡಿ ಇದನ್ನು ನೆರವೇರಿಸ್ಕೊಡ್ರಿ ಅಂದಾಗ ಅವಾಗ ಏನ್ ಮಾಡ್ತಾರೆ ಸರ್, ಮಂತ್ರಿಗಳು ಅದಕ್ಕೆ ಒಪ್ಕೊಳ್ತಾರ. ಅದಕ್ಕೆ ಹಿಂದಿ ಒಳಗೆ ಒಂದು ಮಾತನ್ನು ಹೇಳ್ತಾರೆ, ಏಕ ಜಮಾನಾ ಐಸಾ ಥಾ, ಏಕ ಜಮಾನಾ ಐಸಾ ಥಾ ಕೆ ದೋನೋ ಜಹಾಂ ಕೆ ಬಾದಶಾಹ थे, एक जमाना ऐसा था कि दोनों जहाँ के बादशाह थे, जब दुनिया से निकले तो उनके दोनों हाथ खाली थे ಅಂತ ಹೇಳ್ತೀವಿ. ಇದರ ಅರ್ಥ ಏನು ಅಂತಂತಂದ್ರೆ, ಒಂದು ಸಂದರ್ಭ, ಒಂದು ಕಾಲ ಇಂಥದಿತ್ತು, ಇಡೀ ಜಗತ್ತಿನ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸದರಿಸತಕ್ಕಂಥ ವ್ಯಕ್ತಿ ಅವ. ಅಂತ ಒಂದು ಕಾಲ ಇತ್ತು, ಯಾವಾಗ ಅಂತ ವ್ಯಕ್ತಿ ಜಗತ್ತನ್ನು ಬಿಟ್ಟು ಮಡದು ಪರಮಾತ್ಮನ ಕಡೆಗೆ ಮರಳಿ ಹೋಗ್ತಾ ಇದ್ದಾನಲ್ಲ, ಆವಾಗ ಅವನ ಎರಡು ಕೈಗಳು ಖಾಲಿ ಇದ್ದು ಅಂತ ಹೇಳಿ ಬರ್ತದೆ. ಅದಕ್ಕೆ ಎಂಥ ರಾಜ ಮಹಾರಾಜರ ಗತಿನೇ ಹಂಗಾಗಿ ಹೋಗ್ಯದಂದ ಬಳಿಕ ನಮ್ಮದು ನಿಮ್ಮದು ಏನು ದೊಡ್ಡದಲ್ಲ, ನಾವು ನೀವು ಯಾವ ಒಂದು ಎಲೆ, ಮರದ ಎಲೆ ತಪ್ಪಲಿಗೂ ಕೂಡ ಸಮಾನರಲ್ಲ ಅಂತ ಹೇಳಿ ತಿಳ್ಕೊಂಡು, ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ಇಲ್ಲಿವರೆಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ.